ಅಯ್ಯಪ್ಪ ಬೆಳಗಿಂದ ಅಡ್ಡಾಡ್ ಸಾಕತ್ತ. ಅಲ್ಲ ಪಾರ್ವತಿ, ಎಲ್ಲಿ ಹೋಗಿದ್ದಿ ಇಷ್ಟು ಗಡ? ಬನ್ನಿ ಗಿಡದ ಪೂಜೆಗೆ ಹೋಗಿದ್ದೆ. ಅವ್ವ ಅಂದ್ಲ ಮಕ್ಕಳ ಸಲುವಾಗಿ ಚಲೋ ಗಂಡು ಸಿಗಲಿ ಅಂತೇಳಿ ಹಿಂಗೆಲ್ಲ ಪೂಜೆ ಮಾಡ್ತಾರವ, 9 ದಿನ ಭಾಳ ಶ್ರೇಷ್ಠವಾದಿದ್ದು ಮಾನಮಿ ಪೂಜೆ ಮಾಡು ಬೇಡ್ಕೊ ಒಳ್ಳೇದಾಕತಿ ಅಂದ್ಲ. ಯಾಕೆ ನೀ ಹೇಳಿದೇನೆ ಹಿಂಗಂದಾರ ಡಾಕ್ಟರ್ ಅಂತೇಳಿ? ಯಾಕೆ ಹೇಳಕ್ಕೆ ಹೋದಿ? ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೊರಗ್ತಾರ ಅವ್ರು ಒಂಥರ. ಇಲ್ರಿಪ್ಪ, ನಾನು ಏನು ಹೇಳಲ್ಲ ಪಾಪ. ಸುಮ್ಮನೆ ನಮ್ಮಪ್ಪ ಮತ್ತೆ ಕೊರಕೊಂತ ಕುಂದಿರ್ತಾರೆ. ಈಗ ಮೊದಲೇ ಆರಾಮಾಗ್ಯಾರ. ಅದಕ್ಕೆ ನೋಡೋಣ, ದೇವ್ರದಾನ. ನನಗೇನು ಆಗೋದೇ ಇಲ್ಲ ಅಂತ ಏನು ಹೇಳಿಲ್ಲಲ್ಲ ಡಾಕ್ಟ್ರ್. ಸ್ವಲ್ಪ ಕಷ್ಟ ಐತಿ, ಆಗ್ಬೋದು, ಮುಂದೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಡಬೇಕು ಅಂತ ಹೇಳಾರ. ನೋಡೋಣ, ಆಗ್ತೈತಿ. ಪಾರ್ವತಿ ಬೇಜಾರು ಮಾಡ್ಕೋಬೇಡ, ಆಗ್ತೈತಿ, ಎಲ್ಲ ಒಳ್ಳೇದಾಕೈತಿ. ಏನು ದೇವ್ರ ನಂಬಿ ಬಂದಮೇಲೆ ದೇವ್ರು ಮೋಸ ಮಾಡಂಗಿಲ್ಲ, ಆಕೈತಿ, ಎಲ್ಲ ಒಳ್ಳೇದಾಕೈತಿ. ನಾನು ಅದೇ ನಂಬಿಕೆ ಮೇಲೆ ಇರೋದ್ರಿ. ನಿನ್ನೆ ಅನು ಪ್ರೆಗ್ನೆಂಟ್ ಅಂತ ಕೇಳಿ ಭಾಳ ಖುಷಿ ಆಯ್ತು. ಹೋಗಿ ಮಾತಾಡ್ಸ್ಕೊಂಬರೋಣ. ಸರಿ, ಹೋಗಂತ ಮಾತಾಡ್ಸ್ಕೊಂಬರೋಣ. ಅರವಿಂದ ಓ ಕಮಲಾ ಆಂಟಿ ಬಂದರು. ಓ ನಿನ್ನೆ ಹೇಳಾರಲ್ಲ ಅತ್ತಿಯರ, ಅದಕ್ಕೆ ಖುಷಿಯಾಗಿ ಅಲ್ಲಿಂದ ಬಂದಾರ ನೋಡ್ರಿ. ಓ ಬಾಬೇ ಐತಿ ಅರವಿಂದ. ಏನಪ್ಪ ನಿಮ್ಮ ಸಿಹಿ ಸುದ್ದಿ ಕೊಟ್ಬಿಟ್ಲಲ್ಲ, ನೀನ್ ಯಾವಾಗ ಕೊಡುದ? ಹಾಂ, ಕೊಡ್ತೀನಿ. ಅಂದರೆ ಸ್ವಲ್ಪ ದವಾಖಾನೆಗೆ ತೋರಿಸ್ಬೇಕಂತ ಹೇಳ್ಯಾರ. ಒಬ್ಬೊಬ್ರದಾರ ಸಹಿಸ್ಕೋರಿ, ಅವರು ಕೊಟ್ಟು ನಾವು ಕೊಟ್ಟು ಗಲಿಬಿಲಿ ಆಗಲ್ಲನ. ಮೊದ್ಲು ನಾನು ಸೋದರ ಸೊಸಿನೋ ಆಗಲಿ, ಇಲ್ಲ ಹಳೆಯನಾರ ಆಗಲಿ, ನಾನು ಒಂದು ಸ್ವಲ್ಪ ಎತ್ತಿ ಆಡಿಸ್ಬೇಕಲ್ಲ, ಆಮೇಲೆ. ಆಗ್ಲಿ ಬಿಡಪ್ಪ. ಪಾರ್ವತಿ ಇಲ್ಲದಾಳ, ನಿಮ್ಮ ಅತ್ತಿ ಪಾರ್ವತಿ, ನೀನಲ್ವಾ? ಮತ್ತೆ ಅತ್ತಿ ಸಸಿ ಒಂದೇ ಹೆಸರು ಇಟ್ಕೊಂಡ್ಬಿಟ್ಟಿರಿ, ಮತ್ತೇನೈತಿ? ಅವರು ಮಕ್ಕೊಂಡಿರ್ಬೇಕೇನಪ್ಪ. ಇನ್ನು ನೀವು ಎಷ್ಟು ಕಡೆ ಬಂದ್ಬಿಟ್ಟಿರಿ? ನಿನ್ನೆ ಹೇಳಿದ್ರನ ಫೋನ್ ಹಚ್ಚಿ? ಅಯ್ಯೋ, ರಾತ್ರಿ ಹೇಳ್ತಿದ್ದಂಗೆ ಮೊದಲು ಹಂಗಾರೆ ನಾನು ಸಸಿ ನೋಡಂತಡಿ ಅಂತ ಬಂದೇ ಬಿಟ್ಟೆ. ಇವತ್ತು ಹೋಗಿ ಬರ್ತೇವೆ ಅವ್ರ ಮನೆ ಕಡೆ. ಹಂಗಾರ ಹೌದಾ? ಅತ್ತಿಯರಿನ ಮಕ್ಕೊಂಡಿರ್ಬೇಕು, ಎಬ್ಸ್ತಂತಾಳ್ರಿ. ಇಲ್ಲ ಪಾರ್ವತಿ, ಅವು ಎದ್ದು ಅಡುಗೆ ಮನೆಗೆ ಏನೋ ಮಾಡತ್ತಾಳ. ಅಯ್ಯೋ, ಎದ್ದು ಸುಮಾರು ಹೊತ್ತಕ್ಕೆ. ಹೌದಾ? ಓ, ನಾ ಬನ್ನಿ ಗಿಡಕ್ಕೆ ಹೋಗಿದ್ನಲ್ಲ, ಹಂಗಾಗಿ ನಂಗೆ ಗೊತ್ತಿಲ್ಲ. ಏನು ಅಡುಗೆ ಮಾಡ್ಕೋತೀನಿ ಅಂತಾರೆ ಏನಪ್ಪ. ನಾನೇ ಹೇಳ್ತಂತಡ್ರಿ. ಪಾರ್ವತಿ ಇಲ್ವಾ, ಅಡುಗೆ ಏನು ಮಾಡಾಕತ್ತಿದ್ದಿಲ್ಲ ಇವತ್ತು, ಅನ್ನೋನ್ ನೋಡ್ಕೊಂಬರೋಣ ಅಂತ. ಮತ್ತೆ ಇಷ್ಟು ಖುಷಿ ಸುದ್ದಿ ಹೇಳಾಳ. ಹೋಗಿ ನನ್ನ ಮಗಳು ನೋಡ್ಕೊಂಬರ್ಲಿಲ್ಲ ಅಂದ್ರೆ ಹಿಂಗೆ, ಅದಕ್ಕೆ ನನ್ನ ಮಗಳು ನೋಡ್ಕೊಂಬರೋಣ ಅಂತ ಒಂಚೂರು ದಾರ್ಯಾಗ ಹೋಗ್ತಾ ಹಣ್ಣು ಹಂಪ್ಲು ತೊಗೊಂಡು, ಆಮ್ಯಾಗ ಅಕ್ಕಿಗೆ ಜಾಮೂನ್ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಬೆಳಗ್ಗೆ ದೌಡದ್ದು ಜಾಮೂನ್ ಮಾಡೇನಿ, ಬಿಸಿ ಬಿಸಿ. ಈಗ ಎಣ್ಣೆ ಇದು ಪಾಕಕ್ಕೆ ಹಾಕಿಟ್ಟೇನಿ. ಇನ್ನೂ ಸ್ವಲ್ಪ ತನ ಅಂದ್ರೆ ಆಳ್ತಾವೆ. ಆಳಿದ್ವು ಅಂದ್ರೆ ಇವತ್ತಷ್ಟು ಜಾಮೂನ್ ತೊಗೊಂಡೋಗಿ ಕೊಟ್ಟು ಬರ್ತೀನಿ, ಮಾತಾಡ್ಸಿ ಬರ್ತೀನಿ. ಏನಾರು ತಿಂತಾಳನೆ ಕೇಳ್ತೀನಿ. ಅವ್ರತ್ತಂದು ಪರ್ಸೆಂಟ್ಗೆ ಹೇಳಿ ನೆಟ್ಟು ಗಡಿಗೆ ಮಾಡೈತೆ ಬಿಟ್ಟತೆ. ಎಲ್ಲ ನನ್ನ ಮಗಳ ಕಡೆನೇ ಮಾಡಿಸ್ತತೆ ಏನು ಪಾಪ. ನಾನು ಹೋಗಿ ಬರ್ತೇನೆ. ಓ ಹೌದನ್ರಿ, ಹಂಗಾರೆ ನಾನು ಬರ್ಲಮ್ಮ? ನೀನಾ ಬಾಲ. ಸರಿ, ನಾನು ಸ್ವಲ್ಪ ಕೆಲಸದವು ಮಾಡ್ಕೊಂಡೆ ತಯಾರಾಕಿನಿ. ಅಷ್ಟು ನನಗೊಂದು ಕಪ್ ಚಹಾ ಕೊಡ್ಬನಿ. ಹಂಗಾರೆ ಚಹಾ ಮಾಡ, ಅರವಿಂದಗೂ ಕೊಡು, ಅತ್ತಿಗೆ ಮಾರಿಗೆ ನನಗೆ ಇಬ್ರಿಗೂ ತುಂಬ. ಸರಿಮ್ಮ, ಕುಂದ್ರಿ ಅತ್ತಿಗೆಮ್ಮ. ಏನು ಬೆಳಗ್ಗೆ ಹೇಳತ್ಲೇ ಬಂದಿರಪ್ಪ. ರಾತ್ರಿ ಸುದ್ದಿ ಕೇಳತ್ಲೇ ನಿಮಗೂ ಜಗ್ಗ ಖುಷಿಯಾಗಿರ್ಬೇಕಲ್ಲ. ನನಗಂತೂ ನನ್ನ ಮಗಳನ್ನ ಎಷ್ಟೊತ್ತಿಗೆ ನೋಡ್ತೇನೆ ನಂಗೆ ಆಗೈತಿ. ಹೂನ ಸಸಿ ಮತ್ತು ಹೋಟೆಲ್ ಅದಳ, ಬರಲಿಲ್ಲ ಅಂದ್ರೆ ಹೆಂಗೆ? ಅದು ಹೋಗ್ಲಿ, ನಿಮ್ದು ಏನಾಯ್ತು ಸುದ್ದಿ? ಏನು ದವಾಖಾನಿಗೆ ಅದು ತೋರ್ಸಕತ್ತಾರ ಇಲ್ಲಿ ಇವರಿಬ್ರು? ತೋರ್ಸಕತ್ತಾರ ರೀ ಅತ್ತಿಗೆಮ್ಮ. ಅದು ಏನಾಗ್ಬಿಟ್ಟೈತಂದ್ರೆ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕೈತಿ. ಹಾಂ, ಹಿಂಗಂದಾರ ಡಾಕ್ಟ್ರು? ಹ್ಞೂ ರೀ ಅತ್ತಿಗೆಮ್ಮ, ಹಿಂಗಂದಾರ ಡಾಕ್ಟ್ರು. ನನಗೊಂದೊಂದು ಕ್ಷಣ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕೈತಿ. ಇರಾಕೊಬ್ಬ ಮಗ, ಅವನ ಹೊಟ್ಟಾಗ ಒಂದು ಕೂಸಿನ ಕಾಣ ಯೋಗ ಆಯಿತು ಇಲ್ಲೋ ಅನ್ನೋದೇ ನನಗೆ ಚಿಂತೆ ಆಗ್ಬಿಟ್ಟತಿ. ಏನು ಮಾಡ್ಬೇಕನ್ನೋದು ತಿಳಿಲಂಗೆ ಆಗ್ಬಿಟ್ಟೈತಿ ನೋಡ್ರಿ. ಅಯ್ಯೋ ದೇವ್ರೇ. ಛೇ, ಏನಿದು ಹಿಂಗಾತು? ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಎಲ್ಲ ಒಳ್ಳೇದೇ ಆಕತಿ. ದೇವ್ರು ಒಳ್ಳೇದು ಮಾಡ್ತಾನೆ. ಹಾಗೆಲ್ಲ ದೇವರು ತೀರ ಇಷ್ಟೊಂದು ಕಠೋರವಾಗಿ ನಡ್ಕೊಳ್ಳೋದಾದ್ರೆ ಯಾಕೆ ಹೇಳ? ಇಲ್ಲ ನೀ ಏನು ತಲೆ ಕೆಡ್ಸ್ಕೊಬೇಡ, ಆಕತಿ. ಅದು ನವರಾತ್ರಿ ಪೂಜೆ ಅದು ಮಾಡಕತ್ತಾಳಲ್ಲ ಈಗ ಅಂದ್ಲ, ಮಾಡಂತ ಹೇಳ, ದೇವ್ರು ಒಳ್ಳೇದು ಮಾಡ್ತಾನೆ. ನಾವು ಅದ ನಂಬಿಕೆ ಒಳಗೆ ಅದೇ ನೋಡತ್ತಿಮ್ಮ. ಅದ್ರಾಗ ನಿನ್ನೆ ಅನು ಹೊಟ್ಟಿಲದಾಳ ಅಂತ ಸುದ್ದಿ ಗೊತ್ತಾತೆ. ಈತ ಖುಷಿ ಪಡ್ಬೇಕ ಏನು ಬೇಸರ ಮಾಡ್ಕೋಬೇಕ? ನನಗಂತೂ ಒಂದು ತಿಳಿಲಾರ್ದಂಗೆ ಆತ ನಿನ್ನೆ. ಆದರೂ ಪಾಪ ಪಾರ್ವತಿ ಪರಿಸ್ಥಿತಿ ನೋಡಿದ್ರೆ ಭಾಳ ಬೇಜಾರಾಕೈತಿ. ದೇವರು ಎಲ್ಲ ಕೊಟ್ಬಿಟ್ರೆ ನೆನ್ಸಂಗಿಲ್ಲ ನನ್ನ ಅಂತೇಳಿ ಏನಾರು ಒಂದು ಕೊರತೆ ಇಡ್ತಾನಂತ. ಏನಪ್ಪ ಇಂಥ ದೊಡ್ಡ ಕೊರತೆ ಇಟ್ಬಿಟ್ನಲ್ಲ ಅಂತ. ಅಪ್ಪ ಅವ ಚಲೋ ಅದಾರ, ಮನೆ ಚಲೋ ಐತಿ. ಒಬ್ಬೇಕೆ ಮಗಳು, ಎಲ್ಲ ಮಗಳಂದ್ರೆ ಲಕ್ಷ್ಮಿ ಅದಾಳ, ಆದ್ರೆ ಪ್ರೀತಿಯಿಂದ ನೋಡ್ಕೊಂಡಾರ. ಎಲ್ಲ ಒಳ್ಳೆ ಗಂಡ, ಇಷ್ಟ ಆಸ್ತಿ, ನಮ್ಮನೆ ಎಲ್ಲ ಸಿಕ್ಕೈತಕ್ಕಿಗೆ. ಅದಕ್ಕೆ ನಾನು ನೆನ್ಸಂಗಿಲ್ಲ ಅಂತೇಳಿ ಮಕ್ಕಳದೇನಾರ ಕೊರತೆ ಇಟ್ಗಿಟ್ನ ಏನಪ್ಪ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂತಿ? ಹೌದು, ಈಗ ಅನೂನ ನೋಡಕ್ಕೆ ಮತ್ತೆ ಪಾರ್ವತಿ ಕರ್ಕೊಂಡು ಹೋಗ್ತೀನಿ ಅಂತೀಯಲ್ಲ. ಬೇಡ ಕರ್ಕೊಂಡು ಹೋಗಬೇಡ, ಹೇಳೋದು ಕೇಳು. ಯಾಕ್ರಿ ಅತ್ತಿಗೆಮ್ಮ? ಅಲ್ಲ ಮತ್ತೆ ಅಕ್ಕಿ ಗೆಳತಿ ಬರ್ತೇನೆ ಅಂತ ಅದಾಳ. ಈಗ ನಾ ಬೇಡ ಅಂದ್ರೆ ಅಕ್ಕಿಗೆ ಬೇಜಾರಾಗಲ್ಲನ್ರಿ? ಅದು ಅಲ್ಲದೆ ಪಾರ್ವತಿನ ಕರ್ಕೊಂಡು ಹೋಗ್ಬಾರ್ದು? ಅಯ್ಯೋ ಹುಚ್ಚು ಹುಡುಗಿ, ಇಲ್ಲಿ ನೋಡಿಲ್ಲಿ,
ಈಗ ಪಾರ್ವತಿಗೆ ಮಕ್ಕಳಾಗೋದು ಅನುಮಾನ ಆದ್ರೂ ಆಗ್ಬೋದು ಬಿಟ್ಟರೆ ಬಿಡ್ಬೋದು. ಒಟ್ಟಿನಾಗ ಹೆಂಗಂದ್ರೆ ಆಡ್ಕತ್ರಿ ಮ್ಯಾಗ ಅಡ್ವಾಡಿ ಮೇಲೆ ದೀಪ ಇಟ್ಟಂಗೆ ಇತ್ತಾಗಲ್ಲ ನಂಗೆ ಆಕಿ ಮಕ್ಕಳ ಸಲ ಹಂಬಲಿಸ್ತಾ ಅದಾಳ. ಈಗ ಈ ಟೈಮ್ನೇ ನೀ ಅನ್ನೊಂದು ಹೋಗಿ ನೋಡೋದು ಮಾತಾಡ್ಸೋದು ಮುಟ್ಟೋದು ಆಕಿ ನೋಡು ಒಂಥರ ಹೆಂಗಂದ್ರೆ ಈಕಿ ಮನಸ್ಸು ಕೊರಗ್ತಿರ್ತೈತಿ, ಆಕಿ ಮನಸ್ಸು ಖುಷಿಯಾಗೈತಿ, ಆಕಿನ ನೋಡಿ ಈಕಿ ಮನಸ್ಸು ಇನ್ನೋಟ್ ಕೊರಗ್ತೈತಿ. ಅವಾಗ ನಮ್ಮ ಹುಡುಗಿ ಒಳ್ಳೇದಾಕತ್ತೇನ? ಬೇಡ, ಒಂಥರ ಸಂಕಟ ಆಕೈತಿ ಮನಸ್ಸಿಗೆ. ಏನಪ್ಪ ಈಕಿಗಾತು ನನಗಾಗಲಿಲ್ಲ ಅಂತೇಳಿ ನೀ ಹೇಳಲೆ ಪಾರ್ವತಿ. ಏನೋ ಅಂತಾರಲ್ಲ ಮನುಷ್ಯರ ಕಣ್ಣು ಭಾರಿ ಕೆಟ್ಟು. ಹಾಂ ಅತ್ತಿಗೆಮ್ಮ ಏನು ಮಾತಾಡ್ತಾ ಇದ್ದೀರಿ? ಛೇ ಇಲ್ರಿ ಅತ್ತಿಗೆಮ್ಮ, ಪಾರ್ವತಿ ಹಂಗಲ್ಲ ಬಿಡ್ರಿ. ನನ್ನ ಮಾತು ಕೇಳಿ ನೀನು, ಪಾರ್ವತಿ ಹಂಗಲ್ಲ. ಆಕೆನು ಬೇಕಂತ ಮಾಡ್ತಾಳ ಅಂತ ನಾನು ಹೇಳ್ತಿಲ್ಲ. ಏನಂದರೆ ಆಕೆ ಕೊಟ್ಟು ನನಗೆ ಯಾಕೆ ಕೊಟ್ಟಿಲ್ಲಪ್ಪ ದೇವ್ರೆ ಅಂತೇಳಿ ಆಕೆ ಮನಸ್ಸಿಗೆ ನೋವು ಆಕತೆ ಆಗೋದಿಲ್ಲ. ಅದ್ರಾಗ ಬೇರೆ ಇಬ್ಬರದು ಒಂದು ಸಲ ಲಗ್ನ ಆಗೈತಿ. ನಿನಗೆ ಎಷ್ಟು ಹೇಳಿದೆ ನಾನು, ಒಂದ ಚಪ್ರದಾಗ ಲಗ್ನ ಮಾಡಬೇಡ ಅಣ್ಣ ತಂಗಿ ಅಕ್ಕಂದು ತಮ್ಮಂದು ಅಂತೇಳಿ. ಅವು ಒಂದು ಚಪ್ರದೊಳಗೆ 2 ಲಗ್ನ ಆದ್ರೆ ಒಬ್ರ ಜೀವನ ಚಲೋ ಆಕತಿ, ಒಬ್ರ ಜೀವನ ಅಷ್ಟೇನು ಚಲೋ ಆಗೋದಿಲ್ಲ, ಗೊತ್ತೈತಿ? ಭಾಳ ಕಡೆ ಹಿಂಗಾಗ್ಯಾವ. ನಮ್ಮೂರಾಗೂ ಅಣ್ಣ ತಮ್ಮಗಳದ್ದು ಇಬ್ಬರದು ಒಂದೇ ಚಪ್ರದಾಗ ಆಗೈತಪ್ಪ ಲಗ್ನ. ಅವು ಆ ತಮ್ಮ ಒಟ್ಟ ಮದುವೆ ಆಗಿಲ್ಲ, ಇದು ಮಕ್ಕಳಾಗಿಲ್ಲ. ಒಂಥರ ಅವ್ರಿಗೊಂದು ಪಾಪ ಆರಾಮಿಲ್ಲ ಅಂತನೂ ಒಂದು ಸುದ್ದಿ, ಪಾಪ ಆರಾಮಿರಂಗಿಲ್ಲ ಒಂದೊಂದ್ಸಲ. ಇನ್ನು ಅಣ್ಣನ ಮನ್ಯಾಗ 2 ಮಕ್ಕಳು ಹೆಂಡತಿ ಎಲ್ಲ ಆರಾಮದಾರಪ್ಪ, ಹೌದಿಲ್ಲ? ಈ ಒಂದು ಮಾತ್ರ ಹಿಂಗೆ ಅಲ್ಲ ಅತ್ತಿಗೆ ಮಮ್ಮ ತಂಗರಿ ಏನು ಮಾಡಲಿ? ನನ್ನ ಮಾತು ಕೇಳು, ನೀನು ನಾನಿಬ್ರು ಹೋಗಿ ಬರೋನು. ಪಾರ್ವತಿಗೆ ಈಗ ಬ್ಯಾಡ ಅಂತ ಹೇಳು. ಒಂದು 5-6 ತಿಂಗಳಾಗೋವರೆಗೂ ಪಾರ್ವತಿನ ಎಳ್ಳು ಅಕ್ಕಿ ಮ್ಯಾಲೆ ಬೀಳಲಾರ್ದಂಗೆ ನೋಡ್ಕೊ. ಆಮೇಲೆ ಹೊಟ್ಟೆ ಗಟ್ಟಿಯಾಗಿರ್ತೈತಿ, ಅವಾಗ ಒಂದು ಕೂಸು ಮೂಡಿರ್ತೈತಿ. ಸ್ವಲ್ಪ ನೋಡಿದ್ರು ಅಷ್ಟೇನು ಅನ್ಸಲ್ಲ. ಆದರೆ ಒಂದು 5-6 ತಿಂಗಳಂತೂ ನೀ ಭಾಳ ಬಚ್ಚೆ ಮಾಡ್ಬೇಕು ನೋಡು. ಹಾಂ ಏನೋ ಅದಕ್ಕೆಮ್ಮ ನನಗಂತೂ ಒಂದು ಗೊತ್ತಾಗೋಲ್ತ್ರಿ. ಏನು ಮಾಡಬೇಕು ಏನು ಹೇಳ್ಬೇಕಂತನೂ ತಿಳಿವಲ್ತು. ಏನು ಹೇಳಕ್ಕೋಬೇಡ, ಏನು ಮಾಡಕ್ಕೋಬೇಡ, ನಾ ಹೇಳೋದಷ್ಟ ಮಾಡಿ. ನೀನು ಏನಾರ ಕಾರಣ ಹೇಳಿ ಬಿಡಿಸು. ಅಕ್ಕ ಏನಿದು ಬೆಳಗ್ಗೆ ಬಂದ್ಬಿಟ್ಟಿ? ಅದಕ್ಕೆಮ್ಮರ ಈಗೇನಾರ ನಾನು ಬೇಡ ಅಂದ್ರೆ ಇವ್ರು ನನ್ನ ಏನಿಲ್ಲ ನಾಯಿ ಟಿನ್ಸಿಲ್ಲ ಹರಿದಂಗೆ ಹರಿದೇ ಬಿಡ್ತಾರೆ. ಬೇಡ ಬಂದ್ರೆ ಬರವಳ್ಳಾಕ್ ಬಿಡ್ರಿ. ನೀ ಸ್ವಲ್ಪ ಸುಮ್ಮನಿರು, ನಮ್ಮ ಹುಡುಗಿ ಕಾಳಜಿ ನಾವು ಮಾಡ್ಬೇಕು. ನಾನ್ ಮಾತಾಡ್ಸ್ತಾ ಇದೀನಿಲ್ಲ, ನೀವೇ ಮಾತಾಡತ್ತಿರಲ್ಲ. ಯಾಕಕ್ಕ ಆರಾಮದಿ ಇಲ್ಲ? ಅಲ್ಲ ಬೆಳಗ್ಗೆ ಬಂದ್ಬಿಟ್ಟಿ, ಏನ್ ಸಮಾಚಾರ? ಮತ್ ಮಗ ಸೊಸಿ ಜೊತೆ ಜಗಳ ಮಾಡ್ಕೊಂಡೇನ? ಇಲ್ಲಪ್ಪ ಆರಾಮದೇನಿ. ಯಾಕ್ಲ ಮಗ ಸೊಸಿ ಜೊತೆ ಜಗಳ ಮಾಡ್ಕೊಂಡ್ರೆ ಅಷ್ಟ ಬರ್ಬೇಕನ ಇಲ್ಲಿಗೆ? ಹಂಗೇನಿಲ್ಲ, ಆರಾಮದೇನಿ. ಮಗನೂ ಆರಾಮದಾನ, ಮಗಳ ಸೊಸಿನೂ ಆರಾಮದಾಳ. ಏನು ತೊಂದರೆ ಇಲ್ಲಪ್ಪ, ಜಗಳಿಗೆ ಜೂಟು ಏನೂ ಇಲ್ಲ. ಅನು ಹೊಟ್ಟಿಲ್ಲದಾಳ ಅಂತ ಸುದ್ದಿ ಬಂತ ರಾತ್ರಿ. ಅದಕ್ಕೆ ನೋಡ್ಕೊಂಡು ಹೋಗು ನಾನು ಅಂತ ಇವತ್ತು ಬೆಳಗ್ಗೆ ಬಂದೆ. ಪಾರ್ವತಿ ರಾತ್ರಿನೇ ಹೇಳಿದ್ದೆ ಏನಾರು ರುಚಿಯಾಗಿ ಅಡುಗೆ ಮಾಡ್ಕೊ, ಹೋಗಿ ಕೊಟ್ಟು ನೋಡ್ಕೊಂಡು ಬರೋನು ಅಂತೇಳಿ. ಆಕಿನೂ ಬೆಳಗ್ಗೆ ಏನು ಅಡುಗೆ ಮಾಡ್ಯಾಳ, ಹೋಗಿ ನೋಡ್ಕೊಂಡು ಬರ್ತೇವೆ ಈಗ ಅಂದಂಗೆ. ಶ್ರೀಕಾಂತ ನಿಂಗೊಂದು ಮಾತು ಹೇಳ್ತೀನಿ, ಹ್ಞೂ ಅನ್ಬೇಕು. ಯಾಕಕ್ಕ? ಸ್ವಲ್ಪ ಯಾಕ ಸೊರಗಿದಂಗಾಗಿ ಹುಷಾರಿಲ್ಲ ನೀವತ್ತು ನಿನಗೆ? ಹುಷಾರಾಗಿ ಅದೀನಲ್ಲ ಅಮ್ಮ. ಚಾ ತಗೋರಿ, ಅದೇ ಇಡವ ತಗೋತೀನಿ. ಮಾಡ್ರಿ ನಿಮಗೆ? ಹಾ ಕುಡಿತೀನಮ್ಮ ಪಾರ್ವತಿ, ಇಡಲ್ಲಿ. ಯಾಕೋ ಒಂಥರ ಆರಾಮಿಲ್ಲ ಅಂತಿದ್ದಂತೆ, ಸುಸ್ತಾಗತ್ತೈತೆ ಅಂತಿದ್ದಂತೆ. ನಾನಾ? ಇಲ್ಲಿ ಕೂಡ ಅಂದಿಲ್ಲ. ನಾನ್ ಯಾವಾಗ ಅಂದೇನಿ ಏನ್ತಾನ? ಇಲ್ರಿ, ನೀವೇ ನಿನ್ನೆ ಅಂದ್ರಿ, ಯಾಗ್ಲೇ ಮರ್ತಿರನ? ಯಾಕೋ ಸುಸ್ತಾಗತ್ತೈತಿ, ಒಂಥರ ಬ್ಯಾಸರ ಆಗತೈತಿ, ಮೈ ಹಳಾರ ಅನ್ಸ್ವಲ್ತು ಅಂತೀರಿ. ನಾ ಅಂತೀನಿ ಇವತ್ತು ನೀವು ಆಫೀಸ್ಗೆ ಹೋಗ್ಬೇಡ್ರಿ, ಮನೆಗೆ ಇರ್ರಿ. ಆಮೇಲೆ ನಾನು ಅತ್ತಿಗೆಮ್ಮ ಅದು ಅನು ನೋಡ್ಕೊಂಬರಕ್ಕೆ ಹೊಂಟಿದ್ವಿ. ಪಾರ್ವತಿನೂ ಬರ್ತೇನೆ ಅಂದಾಳ. ಈಗ ನಿಮ್ಮ ಹತ್ರ ಯಾರು ಇರ್ತಾರಂತ? ಅದು ನಾನು ಮನೆಗೆ ಇರ್ತೀನಿ ಅಮ್ಮ. ನೀವು ಹೋಗ್ಬರ್ರಿ, ನಾನು ಅನು ಬೇಕಾದ್ರೆ ಇನ್ನೊಂದ್ಸಲ ನೋಡ್ತೀನಿ ಅಂತೆ. ನಾನು ಮೊದಲು ಮಾವರ ಆರೋಗ್ಯ ಮುಖ್ಯ. ಮತ್ತು ಎಲ್ಲರೂ ಹೋದ್ರೆ ಮನೆಯಾಗಿಲ್ಲ, ಅವ್ರಿಗೆ ಒಂದು ಹೊಟ್ಟೆ ನೀರು ಕೊಡೋಕ್ಕಾರ ಬೇಕಲ್ಲ ಒಬ್ರು ಯಾರು. ಅಶ್ವಿನಿನೂ ಏನು ಕಾಲೇಜ್ಗೆ ಹೋಗ್ತಾಳೋ ಏನು ಮನೆಗೆ ಇರ್ತಾಳೋ ಗೊತ್ತಿಲ್ಲ. ಅಕಸ್ಮಾತ್ ಮನೆಗಿದ್ರು ಆಕೆ ರೂಮ್ನಾಗ ಹಾಕಿರ್ತಾಳ. ಬೇಡ, ನಾನು ಇರ್ತೀನಮ್ಮ, ನೀವು ಹೋಗ್ಬರ್ರಿ ಇಬ್ರು. ಅಲ್ಲ ಪಾರ್ವತಿ, ಮತ್ತೆ ನೀನು ಬಾ ಅಂದಿದ್ದೆ, ಈ ನೋಡಿದ್ರೆ ಮನೆಯಾಗ ಇರ್ತೇನಂತೀಯಲ್ಲ. ಇರ್ಲಿ ಮೊದಲು ಮಾವರ ಆರೋಗ್ಯ ಮುಖ್ಯ. ನಾ ಇನ್ನೊಂದ್ಸಲ ಯಾವಾಗಾರ ಬೆಟ್ಟಕ್ಕೇನಂತ. ನೀವು ಹೋಗಿ ಬರ್ರಿ ಫಸ್ಟ್ ಈಗ. ಸರಿ ಹಂಗಾರ ಕೈ ಚೀಲ ಕಟ್ಕೊಂಡು ತಯಾರು ಮಾಡ್ತೀನಿ, ಜಳಕ ಮಾಡ್ಬರ್ತೇನೆ ಮೊದಲು. ಪೂಜೆ ನೀ ಅಂತ ಮಾಡಿ ಅಲ್ಲ? ಹ್ಞೂ ಅಮ್ಮ, ಬೆಳಗ್ಗೆ ದೌಡದ ಪೂಜೆ ಮಾಡಿ ಬನ್ನಿವರೆಗೆ ಹೋಗಿ ಬಂದೆ. ಹ್ಞೂನಮ್ಮ, ರಾತ್ರಿ ಎಲ್ಲ ಗ್ಯಾಸ್ ಕಟ್ಟಿ ಒರೆಸಿಟ್ಟು ಚಲೋ ಆತ. ಅಲ್ಲ ಪಾರ್ವತಿ, ಮತ್ತೆ ಹಂಗಾರೆ ಹಿಂಗೆ ಮಾಡ, ಆಂಟಿಯರ ಜೊತೆಗೆ ನೀನೇ ಹೋಗಿ ಬಂದ್ಬಿಡ. ಬೇಡಮ್ಮ, ನನಗಿಂತ ನೀವು ಹೋಗಿ ಬರೋದೇ ಒಳ್ಳೇದು. ಇಂಥ ಹೊತ್ನಾಗ ತಾಯಿ ಹತ್ರ ಏನಾರು ಕೇಳ್ಕೊಳ್ಳೋದು ಇರ್ತೈತಿ. ಇಂಥ ಹೊತ್ನಾಗ ನೀವು ಹೋಗ್ಲಿಲ್ಲ ಅಂದ್ರೆ ನಾನು ಹೋಗಿ ಏನು ಮಾಡಲಿ? ನಾನು ಯಾವ ಥರ ಇದು ಮಾಡ್ತೀನಿ ಅದೇ ಹೇಳಿದ್ನಲ್ಲ. ನೀವು ಮೊದಲು ಹೋಗಿ ಬರ್ರಿ, ಭೇಟಿಯಾಗಿ ಬರ್ರಿ. ಅಲ್ಲ ಆಕೆ ಅಷ್ಟು ಹೇಳಕತ್ತಾಳಲ್ಲ, ಈಗ ಹೋಗಿ ಬರೋನು, ಇನ್ನೊಂದ್ಸಲ ಅವರಿಬ್ರು ಭೇಟಿಯಾಗಾರ ತಗೋ. ಅಲ್ಲ ಇವರಿಬ್ರು ಪಾರ್ವತಿನ ಬಿಟ್ಟು ಹೋಗ್ಬೇಕಂತಾನೆ ಈ ಥರ ಮಾಡಿದ್ರ? ಪಾರ್ವತಿ ಏನಿದೆಲ್ಲ, ನಾನು ಹುಷಾರಾಗೇ ಇದ್ದೀನಿ. ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳಿದೆ ಅಂತ ನೀನು ನೋಡಿದ್ರೆ ಅಂತ ಅದಿ. ಯಾಕೆ ಹಿಂಗೆ ಅನ್ನಕತ್ತಾಳ ಅನ್ನೋ ಮಟ್ಟ ಅಂದ್ರೆ ಪಾರ್ವತಿನ ಬಿಟ್ಟು ಹೋಗು ಲೆಕ್ಕ ನೀವು ಮಾಡಿರಿ. ಅದಕ್ಕೆ ನಾನು ಆಕಿ ಮುಂದೆ ಏನು ಮಾತಾಡಲಿಲ್ಲ. ಯಾಕೆ ಆಕಿ ಯಾಕೆ ಬರಬಾರ್ದು ಅನ್ನೋ ನೋಡಕ್ಕೆ?
ಪಾಟೀಲ, ನಾ ಏನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡೋದು. ಏನು ಸುಮ್ಮನೆ ಇರು ನೀನು. ಅಲ್ಲ ಆಕಿನ ಬಿಟ್ಟು ಹೋದ್ವಿ ಅನ್ನೋಕೇನೈತಿ, ಸುಮ್ಮನೆ ಇರು. ಒಂದು ಕಾರಣದಿಂದ ನಾ ಏನು ಅಂಥವೆಲ್ಲ ಮಾಡೋದಿಲ್ಲ. ಕಣ್ಣು ಇವೆಲ್ಲ ದೃಷ್ಟಿ ಅಂತೆಲ್ಲ ಅಂತಾರಲ್ಲ, ಸುಳ್ಳ ನಾವೆಲ್ಲ ಬ್ಯಾಡಿ ಸದ್ಯಕ್ಕೆ ಅಂತ ಬಿಟ್ಟಿರೋದಷ್ಟೇ. ನೋಡೋ ನೀ ಸುಮ್ಮನೆ ಇರು. ನಾನೇ ಹೇಳಂತ ಹೇಳಿದ್ದೆ ಪಾರ್ವತಿಗೇನು ಭಯಕ್ಕೆ ಹೋಗ್ಬೇಡ ನೀನು ಹೆಂಡ್ತಿಗೆ. ಏನು ನಾ ಅಂದಿದ್ದಕ್ಕೆ ಆಕಿ ನಿಮ್ಗೆ ಕೇಳಿದ್ದು. ನೀ ಸ್ವಲ್ಪ ಸುಮ್ಮನೆ ಇರು ಅಷ್ಟೇ. ಪಾರ್ವತಿ ಹೋಗಿ ನಾಷ್ಟದೇನರ ತಯಾರು ಮಾಡೋದಿದ್ರೆ ಮಾಡ್ರಿ, ಬಡ ತಯಾರಾಗ್ರಿ, ಹೋಗಿ ಬರೋಣಂತ. ನಾ ಸಂಜೆಗೇನು ವಸ್ತಿ ಉಳಿಯಲ್ವ, ಆತಂದ್ರೆ ಸಾಧ್ಯ ಆತಂದ್ರೆ ನಾ ಮತ್ತೆ ನಮ್ಮ ಊರಿಗೆ ಹೋಗ್ಬೇಕು. ಅಲ್ಲ ಅತ್ತಿಗೆಮ್ಮ, ಇರಿ ಒಂದು 4 ದಿನ ಇದ್ದು ಹೋಗ್ರಿ. ಈ ಟೈಮ್ನಾಗ ನೀವಲ್ಲ ನಮ್ಗೆ ಏನಾರು ಹೆಚ್ಚು ಕಮ್ಮಿ ಇದ್ರೆ ಹೇಳ್ಬೇಕು ಕೇಳ್ಬೇಕು. ನೀವು ಈಗ ಹೋಗ್ಬಿಟ್ರೆ ಇದ್ದು ಹೋಗ್ರಿ. ಅಕ್ಕ, ನೀನು ಏನು ಯೋಚನೆ ಮಾಡಿಯೋ ನಂಗೆ ಗೊತ್ತಿಲ್ಲ, ಆದ್ರೆ ಯೋಚನೆ ಸರಿ ಇಲ್ಲ ಅಂತ ಅನ್ನಿಸ್ತೈತೆ. ಅನೂನ ಪಾರ್ವತಿ ನೋಡಬಾರ್ದಾ? ಯಾಕೆ ಏನಾಕೈತಿ? ಇನ್ನೂ ಯಾವ ಕಾಲದಾಗದಿರಿ? ನೀ ಮಾಡೋದಲ್ದೆ ಮತ್ತೆ ಅಕ್ಕಿಗೆ ಬೇರೆ ಹೇಳ್ಕೊಟ್ಟಿ ಹೌದಲ್ಲ? ಅಕ್ಕ, ನನ್ನ ಮಾತು ಸ್ವಲ್ಪ ಕೇಳು. ಈ ರೀತಿ ನಡ್ಕೊಂಡು ಪಾಪ ಪಾರ್ವತಿ ಮನ್ಸಿಗೆ ನೋವು ಕೊಡಕ್ಕೆ ಹೋಗ್ಬೇಡ್ರಿ. ಏನೋ ಮನುಷ್ಯ ಕೆಟ್ಟ ಪರಿಸ್ಥಿತಿ ಯಾರಿಗಾದ್ರೂ ಬರ್ತೈತಿ. ಎಲ್ಲರ ಜೀವನನೂ ಒಂದೇ ಸರವಾಗಿ ಹೋಗಲ್ಲ. ಏನು ಏರು ಇಳುತ್ತ ಜೀವನದೊಳಗೆ ಏನು ಕಷ್ಟ ಸುಖ ಅನ್ನೋದು ಇರೋದೆ ಅಲ್ಲ. ನೀ ಹಿಂಗೆ ಏನಪ್ಪ ನೋಡು, ಇದು ಫಸ್ಟ್ ಆಗ್ಬೇಕು, ಇದೇ ಕೊನೆ ಆಗ್ಬೇಕು. ಇನ್ಯಾವತ್ತೂ ಈ ರೀತಿ ರಿಪೀಟ್ ಆಗಬಾರ್ದು ಅಷ್ಟೇ. ಚಾ ಕುಡ್ದೋಗ್ರಿ. ಅದ್ಯಮ್ಮ, ನಾ ಹೇಳಿನಿಲ್ರಿ ಅವ್ರಿಗೆ ಸಿಟ್ಟು ಬರ್ತೈತೆ ಅಂತ. ಅವ್ರು ಯಾಕೋ ಭಾಳ ಸಿಟ್ಟು ಮಾಡಿದ್ರಿಪ್ಪ. ಸಿಟ್ಟು ಮಾಡಿದ್ರೆ ಮಾಡ್ಕೊಲಿ, ಸುಮ್ಮನೆ ಅವಂದು ನನಗೆ ಗೊತ್ತಿಲ್ಲನ. ಹಂಗೆ ಈಗ 2 ನಿಮಿಷ ಇರ್ತೈತೆ, ಆಮೇಲೆ ಹೋಗ್ತೈತಿ. ಅಲ್ಲ ನಾನು ಅದೆಲ್ಲ ಇವ್ರಿಗೆ ಅವ್ನಿಗೆ ಏನು ಅರ್ಥಕತಿ? ಕಣ್ಣು ದೃಷ್ಟಿ ಅಂದ್ರೆ ಸುಮ್ಮನೆ ಮಾಡ್ಯಾರ ಅಂತ ಮಾಡೇನ? ಕಣ್ಣು ದೃಷ್ಟಿ ಕಲ್ಸಿ ಹಿಡಿತೈತಂತೆ ಗೊತ್ತಾ? ಅದ್ರಾಗ ಮನುಷ್ಯನ ದೃಷ್ಟಿ ಭಾಳ ಕೆಟ್ಟದ್ದಂತೆ. ಸುಮ್ಮನೆ ಇರು ನೀನು. ಈಗ ಆಕೆ ಅಲ್ಲಿ ಹೇಳಿ ರಾಡಿ ಒಂದು ಸುಮ್ಮನೆ ಇರ್ನಿ. ನಾಷ್ಟ ಕೊಡು ನಂಗೂ, ನಾನು ದೌಡ್ ಬಂದೀನಿ.